ಸ್ವಾತಂತ್ರ್ಯ ಹೋರಾಟಗಾರ, ತನಗಾಗಿ ಏನನ್ನೂ ಕೂಡಿ ಅರಮನೆಯಲ್ಲಿ ಹುಟ್ಟಿ ಸಾಯೋ ತನಕ ನನ್ನ ದೇಶದ ಜನ ಗುಡಿಸಲಲ್ಲಿ ಬದುಕಿದ್ದಾರೆ, ನಾನು ಗುಡಿಸಲಲ್ಲಿ ಬದುಕ್ತೀನಿ ಅಂತ ಬದುಕಿದ ಮನುಷ್ಯ. ಸೂಟ್ ಬೂಟ್ ಹಾಕೊಂಡು ಲಂಡನ್ನಲ್ಲಿ ಕಲ್ತವನು, ಆದ್ರೆ ನನ್ನ ದೇಶದ ಜನರಿಗೆ ಮೈ ತುಂಬ ಬಟ್ಟೆ ಇಲ್ಲ, ನಮ್ಮ ದೇಶದ ಹೆಣ್ಮಕ್ಳಿಗೆ ಮೈ ತುಂಬ ಬಟ್ಟೆ ಇಲ್ಲ, ಇವ್ರಿಗೆಲ್ಲ ಬಟ್ಟೆ ಸಿಗೋ ತನಕ ನಾನು ಮೈ ತುಂಬ ಬಟ್ಟೆ ಹಾಕಲ್ಲ ಅಂತ 2 ತುಂಡು ಬಟ್ಟೆಯಲ್ಲಿ ಬದುಕಿದಂಥ ಮನುಷ್ಯ. ಬಹುಶಃ ಗಾಂಧಿನ ತುಂಬಾ ವಿರೋಧಿಸ್ತಿದ್ದವ್ರು ಯಾರು ಅಂದ್ರೆ ಆ ಕಾಲದಲ್ಲಿ ಬ್ರಿಟಿಷ್ ಪ್ರಧಾನಿಯಾಗಿದ್ರು, ಆನಂತರ ಬ್ರಿಟನ್ ಪಾರ್ಲಿಮೆಂಟ್ ನಲ್ಲಿ ವಿರೋಧ ಪಕ್ಷದ ನಾಯಕರಾಗಿದ್ದಂತ ವಿನ್ಸ್ಟನ್ ಚರ್ಚಿಲ್ ಗಾಂಧಿ ಸತ್ತಾಗ ಪೆಗ್ ಹಾಕ್ತಾ ಕೂತಿದ್ನಂತೆ. ಗಾಂಧಿ ಸತ್ತಿದ್ದ ಸುದ್ದಿ ಅವನಿಗೆ ಬಂದ ತಕ್ಷಣ ಅವನ ಕೈಯಲ್ಲಿದ್ದ ಬಾಟ್ಲನ್ನು ನೆಲಕ್ಕಪ್ಪಳಿಸಿ ಹೇಳಿದ್ನಂತೆ, ಬ್ಲಡಿ ಪೀಪಲ್, ವಿ ಕುಡ್ ನಾಟ್ ಟಚ್ ಮಹಾತ್ಮ. ನಮಗವನ್ ಎಷ್ಟು ದ್ವೇಷ ಇತ್ತು ಗಾಂಧಿ ಮೇಲೆ ಅವನಿಗೆ ಅಂತಂದ್ರೆ ಅವ್ನು ಹೇಳ್ತಿದ್ದಂತೆ, ಎಲ್ಲರೂ ಸತ್ರು, ಗಾಂಧಿ ಸಾಯ್ಲಿಲ್ವಾ? ಫೆಮೈನ್ ಬಂದು ದೇಶದ ತುಂಬ ಬರಗಾಲ ಬಂದು ಎಲ್ಲರೂ ಸತ್ರು, ಗಾಂಧಿ ಸಾಯ್ಲಿಲ್ವಾ ಅಂತ ಕೇಳುವಾಗ ಅವ್ನಿಗೆ ಉತ್ತರ ಹೇಳಿ, ಇಲ್ಲಿ ಯಾವಾಗ ವೈಸ್ರಾಯ್ ಇದ್ದವರು ಪತ್ರ ಬರೀತಾರೆ, ಬಿ ಕೇರ್ಫುಲ್, ಗಾಂಧಿ ಬಗ್ಗೆ ಮಾತನಾಡಬೇಕಾದ್ರೆ ಬಿ ಕೇರ್ಫುಲ್. ಜನ ಭಾರತ ದೇಶದಲ್ಲಿ ಗಾಂಧಿನ ವಿನ್ಸ್ಟನ್ ಚರ್ಚಿಲ್ ನ ಇಂಗ್ಲೆಂಡ್ ಅಲ್ಲಿ ನೋಡೋ ತರ ನೋಡಲ್ಲ, ಜೀಸಸ್ ಕ್ರೈಸ್ಟ್ ನ ಇಂಗ್ಲೆಂಡ್ ಅಲ್ಲಿ ಯಾವ ತರ ನೋಡ್ತಾರೋ ಆ ತರ ನೋಡ್ತಾರೆ ಗಾಂಧಿನ ಭಾರತ ದೇಶದಲ್ಲಿ. ಒಂದು ಲಾಠಿ ಅವನ ಮೈ ಮೇಲೆ ಬಿದ್ದರೆ ಭಾರತದಲ್ಲಿ ಹೇಳುವಂತ ಆಕ್ರೋಶವನ್ನ ತಡೆಯೋದಕ್ಕೆ ಇಡೀ ಜಗತ್ತಿನ ಮಿಲಿಟರಿ ಬಂದ್ರು ಅವನು ತಡೆದು ನಿಲ್ಸಕ್ ಸಾಧ್ಯ ಇಲ್ಲ. ದಟ್ ಈಸ್ ಗಾಂಧಿ ಅಂತ ಹೇಳಿ ಭಾರತದಲ್ಲಿರೋ ವೈಸರಾಯಿ ಗಾಂಧಿನ ದ್ವೇಷ ಮಾಡ್ತಿದ್ದಂತ ಚರ್ಚಿಲ್ಗೆ ಪತ್ರ ಬರೆದಿರ್ತಾನೆ. ಆದ್ರೆ ಅದೇ ಚರ್ಚಿಲ್ ಗಾಂಧಿ ಸತ್ತಾಗ ತನ್ನ ಕೈಯಲ್ಲಿದ್ದಂತ ವಿಸ್ಕಿ ಬಾಟಲ್ನ ಬಿಸಾಡಿ ನೆಲಕ್ಕಪ್ಪಳಿಸಿ ಹೊಡೆದು ಹೇಳ್ತಾನೆ, ನಾವು ಕಳೆದ 30 ವರ್ಷ ಗಾಂಧಿ ಮೇಲೊಂದು ಲಾಠಿ ಇಡೋದಕ್ಕಾಗ್ಲಿಲ್ಲ, ಆದ್ರೆ ಸ್ವಾತಂತ್ರ್ಯ ಬಂದು 30 ತಿಂಗಳಾಗೋದ್ರೊಳಗೆ ಗಾಂಧಿನ ಕೊಂದು ಬಿಟ್ರಲ್ಲ, ಉಳಿಸ್ಕೊಳಕ್ಕಾಗ್ಲಿಲ್ಲ ನಿಮ್ ಕೈಲಿ ಅಂತ ಹೇಳಿ ಆಘಾತಕ್ಕೊಳಗಾಗ್ತಾನ. ದಿಸ್ ವಾಸ್ ಮಹಾತ್ಮ ಗಾಂಧಿ.